ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಂಡ್ಬಂತು ಎಲೆ ಚೆನ್ನಾಗಿದೆ. ದಾಮಿನಿ ಫೋನ್ ಮಾಡಿದಾಳೆ. ಹೇಳು ದಾಮಿನಿ. ಭಾವ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಮುಖ್ಯವಾದ ವಿಷಯನಾ? ಏನದು? ಭಾವ, ಜನನಿ ನಮ್ಮನ್ನೆಲ್ಲ ಬಿಟ್ಟು ಬಂಗಾರಿನೂ ಕರ್ಕೊಂಡು ದುಬೈಗೆ ಹೋಗ್ತಾಳಂತೆ. ಏನಮ್ಮ ಹೇಳ್ತಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ದುಬೈಗೆ ಹೋಗುವಂಥದ್ದು ಏನಾಗಿದೆ ಅವರಿಗೆ? ಅಲ್ಲ, ಇಂಥ ನಿರ್ಧಾರ ಯಾಕೆ ತಗೋಬೇಕು? ಇದು ವೀರಯ್ಯನಿಗೆ ಅಖಿಲನ್ ಗೊತ್ತಾ? ಅವ್ರು ಏನು ಹೇಳಿಲ್ವಾ? ಗೊತ್ತು ಭಾ. ಜನನಿ ವಿಷಯನ ರಘು ಹತ್ರ ಈಗಲೇ ಹೇಳುವಂತ ಅವಸರ ಏನಿತ್ತು ದಾಮಿನಿ? ಅವ್ರ ಹೆಲ್ತ್ ಸೂಕ್ಷ್ಮ. ಅವ್ರಿಗೆ ಗಾಬರಿ ಆದ್ರೆ ಅವ್ರನ್ನ ಸಮಾಧಾನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ತಾನೆ? ಮತ್ತೆ ಯಾಕೆ ಹೇಳಿದೆ? ಸಮಯ ನೋಡಿ ನಾನೇ ಹೇಳ್ತಿದ್ದೆ, ನಾನೇ ವಿಷಯ ತಿಳಿಸ್ತಿದ್ದೆ. ನನಗೂ ಒಂದು ಮಾತು ಹೇಳ್ದೆ, ನೀನ್ ಯಾಕೆ ಫೋನ್ ಮಾಡಿದೆ? ಅಕ್ಕ, ಅದು ನಮ್ಮ ಕೈಲಿ ಜನನಿನ ದುಬೈಗೆ ಹೋಗೋದನ್ನ ತಡೆಯೋಕ್ಕಾಗಲಿಲ್ವಲ್ಲ, ಅದಕ್ಕೆ ಭಾವನ್ಗೆ ಹೇಳಿದ್ರೆ ಅವ್ರಿಗೇನಾದರೂ ಮಾಡಿ ಜನನಿಗೆ ಹೋಗೋದನ್ನ ತಡೀತಾರೇನೋ ಅಂತ ಭಾವಂಗೆ ಫೋನ್ ಮಾಡಿದೆ ಅಕ್ಕ. ರಘು ಇನ್ನೂ ಲೈನಲ್ಲೇ ಇದ್ದಾರಾ? ಹ್ಞೂ ಅಕ್ಕ. ನಾನ್ ಮಾತಾಡ್ತಿರೋವಾಗಾದ್ರೂ ಫೋನ್ ಕಟ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಫೋನ್ ಇನ್ನೂ ಆನ್ ಅಲ್ಲೇ ಇಟ್ಟಿದೀಯಾ? ಅಖಿಲ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ನೀನೇನು ಗಾಬರಿ ಆಗ್ಬೇಡ, ನಾನು ಆರಾಮಾಗಿದ್ದೀನಿ. ಐ ಆಮ್ ಓಕೆ. ಸಾರಿ ರಘು, ನನ್ನ ಕ್ಷಮಿಸ್ಬಿಡಿ. ನಿಮ್ಮಿಂದ ವಿಷಯ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ನಿನ್ನ ಉದ್ದೇಶ ನನಗೆ ಅರ್ಥ ಆಗುತ್ತೆ ಅಖಿಲ. ಆದರೆ ಜನನಿ ಹೋಗ್ತಿರೋದು ಅವಳು ಗಂಡನ ಹತ್ರ ತಾನೆ. ಹೋಗ್ಬೇಡ ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಹೇಳಿದ್ರು ಕೇಳೋ ಮನಸ್ಥಿತಿ ಅವಳಿಗಿರಲ್ಲ. ಸರಿ, ಒಂದು ಕೆಲಸ ಮಾಡ್ತೀನಿ. ಪ್ರೀತಿಗೆ ಫೋನ್ ಮಾಡಿ ಮಾತಾಡ್ಲಾ? ಈಗಲೇ ಬೇಡ ರಘು. ಹೇಗೂ ನಾಳೆ ನಾವೆಲ್ಲ ಅರಸನಕೋಟೆಗೆ ಬರ್ತಿದ್ದೀವಲ್ಲ, ಪ್ರೀತಿಗೆ ಫೋನ್ ಮಾಡಿ ನಾವಿಬ್ರು ಅವನ ಹತ್ರ ಮಾತಾಡೋಣ. ಅವನೇ ದುಬೈಯಿಂದ ಇಲ್ಲಿಗೆ ಬಂದ್ಬಿಟ್ರೆ ಜನನಿ ಅಲ್ಲಿಗೆ ಹೋಗೋ ಪ್ರಮೇಯನೇ ಇರಲ್ಲ ಅನ್ನೋದನ್ನ ಅರ್ಥ ಮಾಡಿಸಿ ಹೇಳೋಣ, ಮನವರಿಕೆ ಮಾಡಿಕೊಡೋಣ. ಸರಿ ಸರಿ ಅಖಿಲ, ಆದರೆ ನೀನು ಅಪ್ಸೆಟ್ ಆಗಬೇಡ. ಅಷ್ಟಕ್ಕೂ ಜನನಿ ದುಬೈ ಹೋಗುವಂಥ ಅರ್ಜೆಂಟ್ ಏನಿದೆ? ಅದು ನನಗೂ ಗೊತ್ತಿಲ್ಲ ರಘು. ಅದು ಅವಳ ಪರ್ಸನಲ್ ಮ್ಯಾಟರ್, ತೀರಾ ವೈಯಕ್ತಿಕವಾದ ವಿಷಯ. ನಾನು ತುಂಬ ಪ್ರೆಸ್ ಮಾಡಿ ಕೇಳೋಕ್ಕಾಗಲ್ಲ. ಸರಿ ಬಿಡು, ನೀನು ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸರಿ ರಘು. ನೀನು ಹುಷಾರು. ಸರಿ ರಘು. ನೋಡಿದ್ಯಾ ಪಾರ್ವತಿ, ನಾನಾಗಲೇ ಹೇಳಲಿಲ್ವಾ ಸುಳ್ಳಿಗೆ ಆಯಸ್ಸು ಕಮ್ಮಿ ಅಂತ ಹೇಳಿ? ನೀನೇ ನಿನ್ನ ಬಾಯರ ಸತ್ಯನ ಒಪ್ಕೊಂಡೆ ನೀನು. ನಾನು ಅರಸನಕೋಟೆಗೆ ಬಂದ ದಿವಸನೇ ನಿನ್ನ ಜನನಿ ಮಧ್ಯೆ ಸಣ್ಣ ಬಿರುಕನ್ನು ಗಮನಿಸಿದೆ. ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಮನಸ್ತಾಪ ಚೆನ್ನಾಗಿರ್ಲಿಲ್ಲ. ಅದು ನನಗೆಲ್ಲೋ ಅನುಮಾನ ಕಾಡ್ತಾ ಇತ್ತು, ವಾತಾವರಣ ಸರಿ ಇಲ್ವಲ್ಲ ಅಂಥೇಳಿ. ಅದಾದ್ಮೇಲೆ ಆ ಮಗುಗೆ ಊಟ ಮಾಡಿಸೋವಾಗ, ನೆತ್ತಿಗತ್ತಾಗ, ಆ ಮಗುಗೆ ನೀರು ಕುಡಿಸೋವಾಗ
ಅರ್ಥದಲ್ಲೂ ನೀನು ಆ ಮಗುಗೆ ಅಕ್ಕರೆ ತೋರಿಸ್ತಾ ಇದ್ದೆ. ಜನನಿಯ ಮುಖದ ಬದಲಾವಣೆ ಕಾಣ್ತಾ ಇತ್ತು. ಅಲ್ಲಿಗೆ ಗೊತ್ತಾಯ್ತು ನಿಮ್ಮಿಬ್ಬರ ಮನಸ್ತಾಪಕ್ಕೆ ಮಗು ಕಾರಣ ಇರಬಹುದೇನೋ ಅಂತ. ಅದಾದ್ಮೇಲೆ ನಿನ್ನನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ. ಆ ಮಗು ಮೇಲೆ ಜನನಿಗಿಂತಲೂ ನಿನಗೆ ಹೆಚ್ಚಿಗೆ ಕಾಳಜಿ ಪ್ರೀತಿ ಕಾಣಿಸ್ತಾ ಇತ್ತು. ಇಲ್ಲಿಗೆ ಬಂದ್ಮೇಲೆ ಅದು ಹಾಗೆ ಮುಂದುವರಿತಾ ಹೋಯ್ತು. ಪುಟಾಣಿಗೆ ಅಪಘಾತ ಆಗೋ ಸಂದರ್ಭದಲ್ಲಿ ನಿನ್ನ ಜೀವನ ಒತ್ತೆ ಇಟ್ಟು ನೀನು ಬಂದು ಆ ಮಗುನ ಕಾಪಾಡಿದೆ. ಆ ಮಗು ಮೇಲೆ ನಿನಗಿರ್ತಕ್ಕಂಥ ಅತಿಯಾದ ಪ್ರೀತಿಯಿಂದ ಜನನಿನ ಹೊಡೆಯೋದಕ್ಕೆ ಕೈ ಎತ್ತದೆ. ಇದನ್ನೆಲ್ಲ ಗಮನಿಸಿದಾಗ ಮಗು ಜನನಿದಲ್ವೇನೋ, ನಿಂದೇ ಆಗಿರ್ಬೋದೇನೋ ಅನ್ನೋ ಒಂದು ಸಣ್ಣ ಅನುಮಾನ ನನಗೆ ಕಾಡಕ್ಕೆ ಶುರುವಾಯಿತು. ಆದರೆ ಈಗ ನಿನ್ನ ಬಾಯಿಂದ ಬಂದ ಮೇಲೆ ನನಗದು ಖಾತ್ರಿ ಆಯಿತು. ಪಾರ್ವತಿ, ನಿನ್ನ ಮಾತಿನ ಪ್ರಕಾರ ಆ ಮಗು ನಿಂದೆ ಆಗಿದ್ರೆ ಅದನ್ನ ಯಾಕೆ ಜನನೇ ಮಗು ಅಂತ ಹೇಳ್ತಾ ಇದೆಯಾ? ಯಾಕೆಲ್ಲರೂ ಅದನ್ನ ನಂಬ್ತಾ ಇದ್ದಾರೆ? ಹಾಗಾದ್ರೆ ಜನನಿ ಮಗು ಎಲ್ಲಿ? ಅದು ಯಾರ ಹತ್ರ ಇದೆ? ಯಾರು ಬೆಳೆಸ್ತಾ ಇದ್ದಾರೆ ಅದನ್ನ? ಜನನಿ ಮಗು ಉಳಿಲಿಲ್ಲ. ಏನ್ ಹೇಳ್ತಿದ್ಯಮ್ಮ ನೀನು? ಜನನಿ ಮಗು ಸತ್ತೋಯ್ತು. ಈ ವಿಷಯ ನನಗೆ ಗೊತ್ತಾಗದೆ ಇದ್ರೆ ಚೆನ್ನಾಗಿರ್ತಿತ್ತೇನೋ. ನಾನೇ ಕೇಳಿ ಸಮಾಧಾನ ಮಾಡ್ಕೊಳ್ಳಿ ಅಪ್ಪವ್ರೆ. ಈ ವಿಷಯ ನಮ್ ಜನನಿಗೆ ಗೊತ್ತಿಲ್ಲ. ಬರೀ ಜನನಿಗೆ ಮಾತ್ರ ಅಲ್ಲ, ಬೇರೆ ಇನ್ಯಾರಿಗೂ ಈ ವಿಷಯ ಗೊತ್ತಿರ್ಲಿಲ್ಲ. ಜನನಿ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.